ನಮಸ್ಕಾರ ಬಂಧುಗಳೇ. ಕರ್ನಾಟಕದಾದ್ಯಂತ ಎಲ್ಲ ಏಜೆಂಟ್ ಬಂಧುಗಳಿಗೆ ಮತ್ತು ಗ್ರಾಹಕರಿಗೆ ಒಂದು ಸಿಹಿ ಸುದ್ದಿ ಈಗಾಗಲೇ ಪೇಪರ್ಗೆ ಬಂದಿದೆ. ತಾವೆಲ್ಲರೂ ನೋಡಿದರೆ ಅಂದ್ಕೊಂಡಿದ್ದೀನಿ. ಇನ್ನೂ ನೋಡಿ ಸಂತೋಷವಾಗಿ ಈ ದಿನಗಳನ್ನು ಆಚರಿಸೋಣ. ಯಾಕಂತಂದರೆ ನಾವೇನು 2 ವರ್ಷದಿಂದ ಸತತ ಹೋರಾಟ ಮಾಡ್ತಾಯಿದ್ದೀವಿ. ಠಗಿಪಿಡಿ ಜಮಾಕರ್ತ ಪರಿವಾರ ಸಂಘಟನೆ ಮುಖಾಂತರ ಮದನ್ಲಾಲ್ ಆಜಾದ್ ಅವರು, ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮದನ್ಲಾಲ್ ಆಜಾದ್ ಅವರು ಏನು ಒಂದು ಠಗಿಪಿಡಿ ಜಮಾಕರ್ತ ಪರಿವಾರ ಸಂಘಟನೆ ನಮಗೆ ಗುರುತಿಸಿಕೊಟ್ಟರು. ಅದ್ರ ಮುಖಾಂತರ ನಾವು ಹೋರಾಟ ಮಾಡಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ನಾವೊಂದು ಖುಷಿಯಿಂದ ಇವತ್ತಿನ ದಿವಸ ನಾವು ಗೆದ್ದಿದ್ದೀವಿ ಅಂತ ಅನ್ನೋಕ್ಕೆ ಹೆಮ್ಮೆ ಪಡ್ತೀನಿ ನಾನು. ಯಾಕಂತಂದರೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಯಾವ ರೀತಿ ಅಂತಂದರೆ, ನಮ್ಮ ಒಂದು ಕಷ್ಟನ ಅರಿತು ಈಗಾಗಲೇ ನಾವು ಸತ್ಯಾಗ್ರಹ ಮಾಡಿದ್ವಿ, ಮನವಿ ಪತ್ರನೂ ಕೊಟ್ಟಿವಿ, ಎಲ್ಲ ಮಂತ್ರಿಗಳನ್ನ ಭೇಟಿಯಾಗಿದ್ದೀವಿ, ಎಲ್ಲನೂ ಮಾಡಿ ಕೊನೆಗೆ ಚಳಿಗಾಲ ಅಧಿವೇಶನದಲ್ಲಿ ಡೇಟ್ನ ತೊಗೊಂಡು ಸತ್ಯಾಗ್ರಹ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಅಷ್ಟೇ ಅಲ್ಲದೆ ಇದನ್ನೂ ಮೀರಿದ್ರೆ ಬೆಂಗಳೂರು ವಿಧಾನಸೌಧ ಮುತ್ತಿಗೆ ಹಾಕೋ ನಿರ್ಣಯದಲ್ಲೂ ಕೂಡ ನಾವು ಇದ್ದೀವಿ. ನಮ್ಮ TPJP ಸಂಘಟನೆ ತೊಗೊಂಡಿದ್ದ ನಿರ್ಧಾರಕ್ಕೆ ಸರ್ಕಾರ ಹೆದರ್ತೋ ಗೊತ್ತಿಲ್ಲ, ಅಥವಾ ಸರ್ಕಾರ ಅನಿವಾರ್ಯದಿಂದ ನಿರ್ಣಯ ತಗೋತೋ ಗೊತ್ತಿಲ್ಲ, ಗ್ರಾಹಕರ ಒಂದು ಅಳಲು ನೋಡಿಕೊಂಡು ನಿರ್ಣಯ ತಗೋತೋ ಗೊತ್ತಿಲ್ಲ. ನಾವಂತೂ ಸಾಕಷ್ಟು ಬಾರಿ ಅವ್ರಿಗೆ ಮನವಿ ಸಲ್ಲಿಸಿದ್ವಿ, ಅವ್ರ ಕಡೆ ಹೋಗಿದ್ದೀವಿ, ಭೇಟಿಯಾಗಿದ್ದೀವಿ, ಪ್ರತಿಯೊಂದು ಜಿಲ್ಲೆಯನ್ನು ಸುತ್ತಾಡಿದ್ದೀವಿ. ಅದಕ್ಕೆ ಸಾರ್ಥಕವಾಯಿತು ಅನ್ನಿಸ್ತದೆ. ಯಾಕಂತಂದರೆ ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವ ರೀತಿ ಅಂತಂದರೆ, ಪೇಪರ್ದಲ್ಲಿ ಬರೆದಿದ್ದಾರೆ ನೋಡಿ, ಠೇವಣಿದಾರರ ಹಿತರಕ್ಷಣೆ ಕಾನೂನು ಅಂತೇಳಿಕಿಂದ ಬರೆದಿದ್ದಾರೆ. ಅದೇ ಹೆಡ್ಡಿಂಗ್ ಇದೆ. ಮುಖ್ಯಮಂತ್ರಿಗಳು ಫೋಟೋನ ಹಾಕಿದ್ದಾರೆ. ಅದರಲ್ಲಿ ವಿಷಯ ಮೇನ್ ಏನಪ್ಪ ಅಂತಂದರೆ, ನಾವು ಇಷ್ಟು ದಿವಸ ಬರ್ಡ್ಸ್ ಆ್ಯಕ್ಟ್ 2019ನ ಜಾರಿಗೊಳಿಸಿ ಅದರಲ್ಲೇ ದುಡ್ಡು ಕೊಡ್ರಿ ಅಂತ ಯಾಕೆಂದ್ರೆ ನಾವು ಈಗಾಗಲೇ ಬಹಳ ಸರ್ಕಾರಕ್ಕೆ ಜೀವ ತಿಂದಿದ್ದೀವಿ. ಅದರಲ್ಲಿ ಅವ್ರು ಮಾಡಿದ್ದೇನಪ್ಪ ಅಂತಂದರೆ, ಕರ್ನಾಟಕದ KPID ಆ್ಯಕ್ಟ್ ಅದಲ್ಲ, ಆ KPID ಆ್ಯಕ್ಟಲ್ಲೇ ಬದಲಾವಣೆ ಮಾಡಿ ನಾಳೆ ಚಳಿಗಾಲ ಅಧಿವೇಶನದಲ್ಲಿ ಅದನ್ನು ತಿದ್ದುಪಡಿ ಮಾಡಿ ಅದನ್ನು ಒಂದು ಮಂಡನೆ ಮಾಡಿಕೊಂಡು ಅದರಿಂದ ಮುಖಾಂತರನೇ ಏಜೆಂಟರ ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸಿ ಗ್ರಾಹಕರಿಗೆ ವಂಚಕ ಏನು ಕಂಪ್ನಿಗಳು ಆಸ್ತಿ ಇದಾವಲ್ಲ ಅದನ್ನು ಮಾರಾಟ ಮಾಡಿ ಗ್ರಾಹಕರಿಗೆ ಹಣ ಹಿಂತಿರುಗಿಸುವಲ್ಲಿ ಪ್ರಯತ್ನ ಮಾಡ್ತಿದ್ವು ಅಂತಕ್ಕಿಂತ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ನಿನ್ನೆ ಎಂಥ ಒಂದು ದಿನ ಅಂತಂದರೆ, ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುಣ್ಯತಿಥಿ. ಅಂಥ ದಿವಸ ನಿನ್ನೆ ಒಂದು ಸಚಿವ ಸಂಪುಟದಲ್ಲಿ ನಿರ್ಣಯ ಮಾಡಿದ್ದಾರೆ. ನಿರ್ಣಯ ಮಾಡಿ ಇವತ್ತಿನ ದಿವಸ ಪೇಪರ್ಗೆ ಬಂದಿದೆ. ನಾಳೆ ಚಳಿಗಾಲ ಅಧಿವೇಶನದಲ್ಲಿ ಈ ವಿಷಯ ಫೈನಲ್ ಆಗೋದಿದೆ. ಅಂದರೆ ಇಂಥ ಒಂದು ನಿರ್ಣಯ ತಗೊಂಡಿದ್ದ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾನು ಅನಂತಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂತಂದರೆ ಬೇಗ ಬರೀ ನಿರ್ಣಯ ತೊಗೊಳ್ಳೋದು ಅಷ್ಟೇ ಅಲ್ಲ, ಇದನ್ನು ನಿರ್ಣಯ ತಗೊಂಡು ಒಂದು 2-3 ತಿಂಗಳಲ್ಲಿ ಬೇಗ ಹಣ ಕೊಡುವಂಗೆ ಸರ್ಕಾರ ನಿರ್ಧಾರ ಮಾಡ್ತಂದರೆ ನಮಗಿಂತ ಏನು ಪುಣ್ಯವಂತರು ಯಾರೂ ಇಲ್ಲ ಅಂತ ಅನ್ಕೋತೀನಿ. ಯಾಕಂತಂದರೆ ಅಷ್ಟೊಂದು ನನಗೆ ಖುಷಿಯಾಗಿದೆ. ಈ ಖುಷಿಗೆ ಕಾರಣ ಅಂತಂದರೆ ಬಂಧುಗಳೇ, ಭಾರತ ದೇಶದಲ್ಲಿ ಠಗಿಪಿಡಿ ಜಮಾಕರ್ತ ಪರಿವಾರ ಸಂಘಟನೆ ಎಲ್ಲ ಕಡೆಯೂ ಇದೆ, ಎಲ್ಲ ಕಡೆಯೂ ಹೋರಾಟ ಮಾಡ್ತಾಯಿದ್ದೀವಿ. ಆದರೆ ಒಂದು ಮದನ್ಲಾಲ್ ಆಜಾದ್ ಅವರ ಒಂದು ಆಶೀರ್ವಾದದಿಂದ ಮತ್ತು ನನ್ನ ಆರಾಧ್ಯ ದೇವ ಶ್ರೀ ಮಲ್ಲಿಕಾರ್ಜುನ ಆಶೀರ್ವಾದದಿಂದ ಭಾರತ ದೇಶದಲ್ಲಿ ಮೊದಲನೇ ಒಂದು ಸೂಚನೆ ಕರ್ನಾಟಕದಿಂದ ಬರ್ತಾ ಇದೆ. ನಮ್ಮ ಗೆಲುವು ಕರ್ನಾಟಕದಲ್ಲಿ ಮೊದಲನೇ ಗೆಲುವು, ಇದು ದೇಶದಲ್ಲೇ ಮೊದಲನೇ ಗೆಲುವು. ಈ ಗೆಲುವಿನ ಒಂದು ದಿವಸನ ಆಚರಣೆ ಮಾಡೋದಕ್ಕೆ ಏನು ಅಧಿವೇಶನದಲ್ಲಿ ನಾವು ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಲ್ಲ, ಚಳಿಗಾಲ ಅಧಿವೇಶನದಲ್ಲಿ ಡಿಸೆಂಬರ್ 12 ಆ ಡೇಟ್ ನಮ್ಗೆ ಕೊಟ್ಟಿದ್ದಾರೆ. ಆದರೆ ಯಾರೂ ಮಿಸ್ ಮಾಡಬೇಡ್ರಿ, ಅಲ್ಲಿ ಬರೀ ಹಂಚ್ಕೊಳ್ಳೋದತ್ತಲ್ಲ. ಯಾಕೆ ನಾವು ಅಧಿವೇಶನ ಇನ್ನೂ ಅಲ್ಲಿ ಸತ್ಯಾಗ್ರಹ ಮಾಡಲೇಬೇಕಂತಂದರೆ, ಇದು ಬರೀ ಒಂದು ನಿರ್ಣಯ ತಗೊಂಡಿದ್ದ ಸರ್ಕಾರ ಅಷ್ಟೇ. ನಿರ್ಣಯ ತೊಗೊಂಡಿದೆ. ಇದರಲ್ಲಿ ಒಂದು ನೆಗೆಟಿವ್ ವಿಚಾರ ಕೂಡ ಇರ್ತದೆ. ಹೆಂಗಂತಂದರೆ,
ಸರ್ಕಾರ ಒಂದು ಅಧಿವೇಶನ ಬಂದಾಗ, ಹೋರಾಟ ತೀವ್ರವಾದಾಗ ನಮ್ಮನ್ನು ಮೊಟಕುಗೊಳಿಸೋ ಸಲುವಾಗಿಯೂ ಈ ಥರ ಒಂದು ನಿರ್ಣಯ ಮಾಡ್ತಿರ್ಬೋದು, ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಚಳಿಗಾಲ ಅಧಿವೇಶನದಲ್ಲಿ ಲಕ್ಷಾಂತರ ಜನ ಹೋಗಿ ನಮ್ಮ ಶಕ್ತಿ ಪ್ರದರ್ಶನ ನಾವು ತೋರಿಸಲೇಬೇಕು. ಬರೀ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟೋದಕ್ಕೆ ನಾವು ಸಂತುಷ್ಟ ಆಗೋಕ್ಕೆ ಬರಲ್ಲ. ಇದು ಖುಷಿನೇ, ಆದರೆ ಸಂತುಷ್ಟ ಆಗೋಕ್ಕೆ ಬರಲ್ಲ. ಯಾವಾಗ ನಮ್ಮ ಅಕೌಂಟ್ಗಳಿಗೆ ದುಡ್ಡು ಬೀಳ್ತದೋ ಆವಾಗ ನಾವು ಸಂತುಷ್ಟ ಆಗಬೇಕು. ಅಲ್ಲಿ ತನಕ ನಮ್ಮ ಪ್ರಯತ್ನ ನಾವು ಬಿಡೋಕ್ಕೆ ಬಿಡಬಾರ್ದು. ಬಂಧುಗಳೇ, 12ನೇ ತಾರೀಕು ಎಲ್ಲರೂ ಬರ್ರಿ. ಬೆಳಗಾವಲ್ಲಿ ನೀವು ಪ್ರತಿಯೊಂದು ಜಿಲ್ಲೆಯಿಂದ ಬರುವಂಥ ಜನ 7-8 ಗಂಟೆಗೆ ಅಲ್ಲಿ ಇರಬೇಕು. ಯಾಕಂತಂದ್ರೆ 9 ಗಂಟೆಗೆ ಮಂತ್ರಿಗಳೆಲ್ಲ ಅಧಿವೇಶನದೊಳಗೆ ಹೋಗ್ತಾರಲ್ಲ, ಆ ಟೈಮಲ್ಲಿ ಅವ್ರಿಗೆ ನೀವು ಕಾಣಬೇಕು. ಲಕ್ಷಾಂತರ ಜನ ಬಂದು ಜಮಾ ಆಗಿದ್ದಾರೆ, ಇವತ್ತು ಇವರು ಪ್ರತಿಭಟನೆ ಐತಿ ಅನ್ನೋದು ಗೊತ್ತಾಗಬೇಕು ಅವರಿಗೆ. ಅದ್ರ ಬಗ್ಗೆ ಸದನದಲ್ಲಿ ಚರ್ಚೆ ಆಗೋದಿದೆ. ಈಗಾಗಲೇ ನಮ್ಮ ಬಸನಗೌಡ ಯತ್ನಾಳ್ ಅವರು, ನಮ್ಮ ಬಿಜಾಪುರ ಹಿಂದೂ ಹುಲಿ ಅನ್ನಿಸ್ಕೊಳ್ಳೋರು, ಅವರು ಕೂಡ ನಾನು ಸದನದಲ್ಲಿ ಚರ್ಚೆ ಮಾಡ್ತೀನಿ, ಕ್ವಶನ್ ಹಾಕೋತೀನಿ ಅಂತ ಕ್ವಶನ್ ಹಾಕ್ಕೊಂಡಿದ್ದರು. ಅದಕ್ಕಿಂತ ಮುಂಚೆನೇ ಕರ್ನಾಟಕದ ಸರ್ಕಾರ ಈಗಾಗಲೇ ಎಚ್ಚೆತ್ತುಕೊಂಡು ಅದ್ರ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದೆ. ಎಲ್ಲನೂ ಖುಷಿ ವಿಚಾರ. ಎಲ್ಲ ಮಂತ್ರಿಗಳು ಸಿಗ್ನಲ್ ಕೊಟ್ಟಿದ್ದಾರೆ. ನಮ್ಮ ಕೆಲಸ ಏನಾಗುತ್ತೆ. ಆದರೆ ಬೆಳಗಾವಿ ಅಧಿವೇಶನಕ್ಕೆ ಯಾರೂ ಮಿಸ್ ಮಾಡಬೇಡಿ. 12ನೇ ತಾರೀಕು ಎಲ್ಲರೂ ಬರ್ರಿ. ಒಂದು ಮಾತ್ರ ತಲೆಯಲ್ಲಿ ಇಟ್ಕೊಳ್ರಿ, ಯಾರು ಇಲ್ಲಿವರೆಗೂ ನೆಗೆಟಿವ್ ಮಾಡ್ತಿದ್ರು, ಅದಾಗಲ್ಲ ಇದು ಆಗಲ್ಲ, ಸುಮ್ಮನೆ ಹೋರಾಟ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಏನೇನೋ ಅಂದಿದ್ದಾರೆ ಸಾಕಷ್ಟು ಜನ. ನೀವು ಅಂದಿದ್ದು, ನೀವೇನೋ ಆಡಿದ್ದು ಅದು ನನಗೊಂದು ಪ್ರಚೋದನೆ ಅನ್ಕೋತೀನಿ. ಇಲ್ಲಿ ನನ್ನ ಮೇಗೆ ನಾನು ಯಾರ ಬಗ್ಗೆಯೂ ಬೇಜಾರು ಇಟ್ಕೊಂಡಿಲ್ಲ, ಬೇಜಾರು ಮಾಡ್ಕೊಳ್ಳೋಂಗೂ ಇಲ್ಲ. ನನಗೆ ಆ ಭಾವನೆನೇ ಗೊತ್ತಿಲ್ಲ. ನೀವೇನೋ ಮಾತಾಡಿದ್ರು ಸುದ ಅದು ನನಗೊಂದು ಪ್ರಚೋದನೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿವಸ ಯಶಸ್ವಿ ಆಗಲಿಕ್ಕೆ, ಒಂದು ಸಕ್ಸಸ್ ಆಗಲಿಕ್ಕೆ ನೀವು ಎಲ್ಲರೂ ಕಾರಣೀಭೂತರೆ. ದಯವಿಟ್ಟು ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಬರ್ರಿ. ನಾವೆಲ್ಲರೂ ಒಂದಾಗಿ ಕೊನೆಯ ಹಂತದಲ್ಲಿ ಎಲ್ಲರೂ ಒಂದಾಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸಾಲ್ವ್ ಆಗಿದೆ, ಆದರೂ ಕೂಡ ಖುಷಿ ವಿಚಾರದಲ್ಲಿ ನಾವೆಲ್ಲರೂ ಒಂದಾಗಿ ಈ ಖುಷಿನ ಹಂಚ್ಕೊಳ್ಳೋಣ. ಮುಂದಿನ ಒಂದು ಕೆಲಸ ಬಹುತೇಕ ಕೆಲವೇ ದಿವಸದಲ್ಲಿ ನಮ್ಮ ದುಡ್ಡನ್ನ ನಮ್ಮ ಅಕೌಂಟಿಗೆ ಬರ್ತದಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ಬಂದವರಿಗೆ ನನಗೆ ಇಲ್ಲಿವರೆಗೂ ನಾನು TPJP ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿಗಳು, ಜಿಲ್ಲಾ ಉಪಾಧ್ಯಕ್ಷರು, ಏಜೆಂಟ್ ಬಾಂಧವರು, ಗ್ರಾಹಕರು, ವಿಶೇಷವಾಗಿ ಎಲ್ಲ ನನ್ನ ತಾಯಂದಿರು, ಅಕ್ಕ ತಂಗಿಯರು, ಪ್ರತಿಯೊಂದು ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಆಲ್ ಹೆಚ್ಚಿನ ಸಂಖ್ಯೆಯಲ್ಲಿ ಅವರೇ ಇರ್ತಿದ್ರು. ಹಾಗಾದರೂ ಅಣ್ಣ ತಮ್ಮಂದರು ಇರ್ತಿದ್ರು. ಎಲ್ಲ ಬಾಂಧವರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಇವತ್ತಿನವರೆಗೂ 2 ವರ್ಷದ ತನಕ ನನಗೆ ಸಹಕಾರ ಕೊಟ್ಟಿದ್ದಕ್ಕೆ, ಆ ಸಹಕಾರದಿಂದನೇ ಇವತ್ತು ನಮ್ಮ ಗೆಲುವು, ದೇಶದಲ್ಲೇ ಮೊದಲನೇ ಬಾರಿಗೆ ನಮ್ಮ ಗೆಲುವು ಆಗ್ತಾಯಿದೆ. ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತೀನಿ. TPJP ಸಂಘಟನೆಯ ಮುಖಾಂತರ ನಿಮಗೆ ಹೃತ್ಪೂರ್ವಕ ವಂದನೆಗಳು. TPJP ಸಂಘಟನೆಯ ರಾಜ್ಯಾಧ್ಯಕ್ಷ ಹಾಗೂ ದಕ್ಷಿಣ ಭಾರತ ಪ್ರಭಾರಿ ಅಪ್ಪಾಸಾಹೇಬ್ ಬುಗಡೆ, ವಿಜಯಪುರ. ನಮಸ್ಕಾರ ಬಂಧುಗಳೇ.